ಹಾಯ್. ಇವತ್ತಿನ ದಿವಸ ನಿಂಗೆ ಗಣೇಶಂಗೆ ಮೋದಕನೇ ಯಾಕಿಷ್ಟ ಈ ಕಥೆ ಹೇಳೋಣ ಅಂತ ಇದ್ದೀನಿ. ಒಂದ್ಸರಿ ಏನಾಗತ್ತೆ, ಅತ್ರಿ ಮತ್ತೆ ಅತ್ರಿ ಅಂತ ಹೇಳಿ ತುಂಬ ದೊಡ್ಡ ಋಷಿಗಳು, ಅತ್ರಿ ಮತ್ತೆ ಅನಸೂಯೆ ಅಂತ ಅವ್ರ ಮನೆಗೆ ಎಲ್ಲರೂ ಬಂದು ಹೋಗಿ ಮಾಡ್ತಿರ್ತಾರೆ. ಒಂದ್ಸರಿ ಏನಾಗುತ್ತೆ, ಈಶ್ವರ ಪಾರ್ವತಿ ಗಣಪತಿನ ಕರ್ಕೊಂಡು ಅವ್ರ ಮನೆಗೆ ಬರ್ತಾರೆ. ಸರಿ, ಶಿವ ಪಾರ್ವತಿ ಮನೆಗೆ ಬಂದಿರೋದಷ್ಟೇ ಅಲ್ಲ, ಪುಟ್ಟ ಗಣಪತಿ ಕೂಡ ಮನೆಗೆ ಬಂದಿದ್ದಾನಲ್ವಾ. ಅದಕ್ಕೋಸ್ಕರ ಅನಸೂಯೆ ತುಂಬ ತರತರಾವರಿ ತಿಂಡಿಗಳನ್ನು ಮಾಡಿರ್ತಾಳೆ. ಅಷ್ಟೆಲ್ಲ ತಿಂಡಿ ಮಾಡಿದ್ರು ಸಹ ಒಂದು ತಿಂಡಿನ ಗಣಪತಿ ತುಂಬ ಇಷ್ಟಪಟ್ಬಿಟ್ಟು ಇನ್ನೊಂದು ಬೇಕು ಅಂತ ಹಾಕ್ಸ್ಕೊಂಡು ತಿಂತಾ ಇರ್ತಾನೆ. ಪಾರ್ವತಿಗೂ ಆಶ್ಚರ್ಯ ಆಗುತ್ತೆ, ಯಾವುದಪ್ಪ ಇದು, ನಾನು ಇವನಿಗೆ ಎಲ್ಲ ಥರ ತಿಂಡಿನೂ ಮಾಡಿಕೊಡ್ತೀನಲ್ಲ, ಉಂಡೆ, ಚಕ್ಲಿ, ಕೋಡ್ಬಳೆ, ಎಲ್ಲವುದನ್ನು ಮಾಡಿಕೊಡ್ತೀನಿ ಅಂಥದ್ರಲ್ಲಿ ಯಾವುದಿದು ತಿಂಡಿ ಅವನು ತುಂಬ ಆಸೆಪಟ್ಟು ತಿಂತಾ ಇರೋದು ಅಂತ. ಅದಕ್ಕೆ ತಕ್ಕ ಹಾಗೆ ಅನಸೂಯೆಯನ್ನು ಬಹಳ ಪ್ರೀತಿಯಿಂದ ಅವನಿಗೆ ತಂದು ಕೊಡ್ತಾ ಇರ್ತಾಳೆ. ಯಾವುದು ಗೊತ್ತಾ ಆ ತಿಂಡಿ? ಅದೇ ಮೋದಕ. ಮೋದಕ ಅಂತಂದರೆ ಹೊರಗಡೆ ಹಿಟ್ಟು, ಒಳಗಡೆ ರುಚಿ ರುಚಿಯಾದಂತಹ ಕಾಯಿ, ಬೆಲ್ಲ, ಇದರಿಂದೆಲ್ಲ ತುಂಬಿರುವಂಥ ಹೂರಣ ಇರುತ್ತೆ. ಆ ತಿಂಡಿ ಕಂಡುಬಿಟ್ರೆ ಗಣಪತಿಗೆ ತುಂಬ ಇಷ್ಟ. ಇನ್ನೊಂದು ವಿಶೇಷ ಗೊತ್ತಾ, ತಿಂಡಿನ ಖುಷಿಯಾಗಿ ತಿಂತಾ ಇದ್ದಿದ್ದು ಗಣಪತಿ, ಆದರೆ ಪಕ್ಕದಲ್ಲೇ ಶಿವ ಕೂತಿರ್ತಾನಲ್ಲ, ಶಿವ ಏನೂ ತಿಂತಾ ಇರಲ್ಲ. ಆದರೆ ಗಣಪತಿ ಅಷ್ಟು ಆಸೆ ಪಟ್ಟು ತಿಂತಾ ಇದ್ದಿದ್ದನ್ನು ನೋಡಿ ಶಿವ 21 ಸಾರಿ ತೇಗ್ತಾನಂತೆ. ಒಂದಲ್ಲ ಎರಡಲ್ಲ, 21 ಸರಿ. ಪಾರ್ವತಿಗೂ ಆಶ್ಚರ್ಯ ಆಗುತ್ತೆ, ಇದೇನಿದು ತಿಂತಾ ಇರೋದು ಮಗ, ನೀನು ತೇಗ್ತಾ ಇದೆಯಲ್ಲ ಅಂತ. ಆವಾಗ ಶಿವ ಹೇಳ್ತಾನೆ, ನನ್ನ ಮಗ ತಿಂದರೆ ಏನು, ನಾನು ತಿಂದರೆ ಏನು ಅಂತ. ನಿಮ್ಮಪ್ಪ ಅಮ್ಮನೂ ಹಾಗೆ ಅಲ್ವಾ? ಏನಾದರೂ ಮನೇಲಿ ತಿಂಡಿ ಮಾಡಿದರೆ ಮೊದಲು ನಮ್ಮ ಪುಟಾಣಿ ಚೆನ್ನಾಗಿ ತಿನ್ನಲಿ, ಅದು ತುಂಬ ಆಸೆ ಪಟ್ಟು ತಿನ್ನಲಿ ಅಂತ ಹೇಳಿ ನಿನಗೋಸ್ಕರ ತಿಂಡಿ ಮಾಡಿರ್ತಾರೆ. ನೀನು ಖುಷಿಯಾಗಿ ಆ ತಿಂಡಿನ ತಿಂದೆ ಅಂತಂದರೆ ಅವರಿಬ್ಬರಿಗೂ ತಾವೇ ತಿಂದಷ್ಟು ಖುಷಿ ಆಗ್ಬಿಡುತ್ತೆ. ಅದರಲ್ಲೂ ಅಪ್ಪಂದ್ರಿಗೆ ತುಂಬ ಖುಷಿ ಆಗತ್ತೆ. ಅಮ್ಮಂದ್ರಿಗೇನು ಖುಷಿ ಆಗಲ್ಲ ಅಂತ ಅಲ್ಲ, ಅಮ್ಮಂದರು ಮಾಡಿಕೊಡೋದ್ರಲ್ಲೇ ಖುಷಿ ಅನುಭವಿಸಿದ್ರೆ ಅಪ್ಪಂದರು ನೀನು ತಿಂತಾ ಇರೋದನ್ನು ನೋಡಿ ಖುಷಿ ಅನುಭವಿಸ್ತಾ ಇರ್ತಾರಲ್ವಾ. ಹಾಗೆ ಶಿವನು ಅಲ್ಲಿ 21 ಸಾರಿ ತೇಗ್ತಾನಂತೆ. ಆವಾಗಿಂದ ಅದನ್ನೇ ನಾವು ನೋಡಿಕೊಂಡು ಜನ ಏನು ಮಾಡ್ತಾರೆ ಗೊತ್ತಾ, ಪ್ರತಿ ಸಾರಿ ಗಣಪತಿ ಪೂಜೆ ಮಾಡಬೇಕಾದ್ರೆ 21 ಮೋದಕನ ಮಾಡಿ ಅವನಿಗೆ ಅರ್ಪಣೆ ಮಾಡ್ತಾರೆ. ಗಣಪತಿ ಅದನ್ನು ನೋಡಿನೇ ಸಂತೋಷಗೊಂಡು ನೀವೆಲ್ಲ ತಿನ್ರಿ ಅಂತ ಹೇಳ್ತಾನೆ. ನಾನು ನಿನಗೆ ಕತೆ ಹೇಳಬೇಕು ಅಂತ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡಿ 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 ಅಂತೂ ಈಗ ಶುರು ಮಾಡಬೇಕಾದ್ರೆ ಆರಂಭದಲ್ಲಿ ಅವತ್ತೇ ಅಂದ್ಕೊಂಡಿದ್ವಿ ಅಲ್ವಾ, ಏನು ಕೆಲಸ ಶುರು ಮಾಡಿದ್ರು ಅದು ಚೆನ್ನಾಗಿ ಆಗಬೇಕು ಅಂದರೆ ಮೊದಲು ಗಣಪತಿ ಪೂಜೆ ಮಾಡಬೇಕು. ಸರಿ, ಗಣಪತಿ ಪೂಜೆ ಮಾಡೋದು ಹೇಗೆ? ಗಣಪತಿ ಪೂಜೆ ಮಾಡಿದ ಮೇಲೆ ಮೋದಕ ಮಾಡಬೇಕು. ಮೋದಕ ಮಾಡಿದ ಮೇಲೆ 21 ಮೋದಕ ಮಾಡಬೇಕು. ಆದರೆ ಹಂಚ್ಕೊಳ್ಳೋಕ್ಕೆ ನೀವು ಯಾರೂ ನನ್ನ ಹತ್ರ ಇರೋದಿಲ್ವಲ್ಲ. ನೀನು ಎಲ್ಲೆಲ್ಲಿ ಕೂತಿದ್ದೀಯೋ, ಎಲ್ಲೋ ಕೂತ್ಕೊಂಡು ನಾನು ಹೇಳ್ತಾ ಇರೋ ಕಥೆನ ಮೊಬೈಲಲ್ಲಿ ಕೇಳ್ತಾ ಇರ್ತೀಯ. ಹಂಚೋದು ಹೇಗೆ? ಅವಾಗಲೇ ಯೋಚನೆ ಮಾಡಿದೆ, ಗಣಪತಿ ಪೂಜೆನ ಸ್ಪೆಷಲ್ಲಾಗಿ ಮಾಡೋಣ. ನನ್ನ ಎಲ್ಲ ಪುಟಾಣಿಗಳಿಗೂ ಆ ಸಿಹಿ ಹೋಗಬೇಕು. ನಿನಗೆ ಸಿಹಿ ತಿಂಡಿಯಷ್ಟೇ ಇಷ್ಟ ಆದ್ದು ಸಿಹಿಯಾದಂಥ ಈ ಕಥೆಗಳು ಅಲ್ವಾ. ಇಂಥ ತುಂಬ 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 ಕಥೆಗಳನ್ನು ತಗೊಂಬರ್ತೀನಿ. ಸಾವಿರಾರು ಕಥೆಗಳಿದೆ. ಆ ಕಥೆಗಳನ್ನೆಲ್ಲ ತಗೊಂಬರ್ತೀನಿ. ನೀನು ದೊಡ್ಡೋಳಾಗೋ ತನಕ ದಿನಕ್ಕೊಂದೊಂದು ಕಥೆ ಕೇಳ್ಬೋದು. ಅಷ್ಟು ಕಥೆನ ತಗೊಂಬಂದು ನಿಂಗೆ ಕೊಡಬೇಕು ಅಂತ ಆಸೆ ನನಗೆ. ಅದಕ್ಕೆ ಮೊದಲಿಗೆ ಗಣೇಶನ ಕಥೆನೇ ಆರಿಸ್ಕೊಂಡೆ. ಅದೇ ನನ್ನ ಪೂಜೆ. 21 ಮೋದಕ ಎಲ್ಲಿಂದ ಮಾಡಲಿ? ಅದ್ರ ಮೊದಲಿಗೆ 21 ಕಥೆನ ನಿಂಗೆ ತಲುಪಿಸ್ತಾ ಇದ್ದೀನಿ. ನಾಳೆಯಿಂದ
ಇನ್ನು ತರ್ತರಾವರಿ ಕಥೆಗಳಿದೆ. ಪ್ರಾಣಿಗಳ ಕಥೆ ಇದೆ, ಪಂಚತಂತ್ರದ ಕಥೆ ಇದೆ, ಹಿತೋಪದೇಶದ ಕಥೆ ಇದೆ, ತೆನಾಲಿ ರಾಮಕೃಷ್ಣನ್ ಕಥೆ ಇದೆ, ಅಕ್ಬರ್ ಬೀರ್ಬಲನ್ ಕಥೆ ಇದೆ. ಈ ಥರ ತುಂಬ ತುಂಬ, ಬರೀ ನಮ್ಮ ದೇಶದ ಕಥೆ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದ ಕಥೆಗಳು. ಅಲ್ಲಾವುದ್ದೀನನ ಕಥೆ ಇದೆ, ಈಸೋಪನ ಕಥೆಗಳಿದೆ, ಗ್ರೀಕ್ ದೇಶದ್ದು, ಬೇರೆ ಬೇರೆ ದೇಶದಲ್ಲಿ ಮಕ್ಕಳು ಯಾವ ದೇಶದಲ್ಲಿದ್ದರೂ ಮಕ್ಕಳೇ ಅಲ್ವಾ. ಯಾವುದೇ ದೇಶದಲ್ಲಿರೋ ಮಕ್ಕಳಿಗೂ ಕಥೆ ಕೇಳೋದು ಅಂದರೆ ಇಷ್ಟ ಅಲ್ವಾ. ಅಂತಹ ಎಲ್ಲ ಕಥೆನೂ ತಂದ್ಬಿಟ್ಟು ಅದನ್ನು ಹೀಗೆ ನಿಧಾನವಾಗಿ ನಿಂಗೆ ಹೇಳೋಣ ಅಂತ. ಆ ಕಥೆ ಕೇಳ್ತಾ 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 ನೀನು ತುಂಬ ಬುದ್ಧಿವಂತನಾಗಿ ನಾಳೆ ಅಪ್ಪ ಅಮ್ಮ ಇಬ್ಬರು ಹೆಮ್ಮೆ ಪಡೋ ಹಾಗೆ ಆಗಬೇಕಲ್ವಾ. ಕಥೆಗಳನ್ನು ಕಳಿಸ್ತಾನೇ ಇರ್ತೀನಿ. ಪ್ರತಿ ಕಥೆನೂ ಕೇಳಿ ಒಳ್ಳೆ ಹುಡುಗ ಒಳ್ಳೆ ಹುಡುಗಿಯಾಗಿ ನಾಳೆ ಯು ಶುಡ್ ಬಿ ಗ್ರೇಟ್ ಗ್ರೇಟ್ ಗ್ರೇಟ್.